ಹಾಯ್ ಗೈಸ್, ನಾನು ಮತ್ತು ಮಂಜೂರು ಒಂಟನಪ್ಪ ಗುಡಿಗೆ ಹೋಗ್ತಾ ಇದ್ದೀವಿ. ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಏರಿಯಾಯಿಂದ. ನಮ್ಮ ಏರಿಯಾ ಹೆಸರು ಆ್ಯಕ್ಚುಲಿ ಅಲ್ಲಿಕಟ್ಟಿ ಕಾಲನಿಯಿಂದ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬಿಟ್ಬಿಟ್ಟು ಡೈರೆಕ್ಟು ಒಂಟನಪ್ಪನ ಗುಡಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪರಮ ಭಕ್ತ ನಾವು ಆಂಜನೇಯಿಂದ ಹೋಗ್ತಾ ಇದ್ದೀವಿ. ಒಟ್ಟಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತೀವಿ, ನಡ್ಕೊಂಡು ಬರ್ತೀವಿ. ಇದು ನಮ್ಮದು ಈ ಯೂಟ್ಯೂಬ್ಗೆ ಫಸ್ಟ್ ಬ್ಲಾಗು. ಅದಕ್ಕೆ ತಮ್ಮೆಲ್ಲ ಸಪೋರ್ಟ್ ಎಲ್ಲ ಬೇಕು, ನಮಗೆ ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡಿದ್ದೀವಿ. ಹೋಗ್ತೀವಿ ಹಂಗೆ ಮುಂದೆ. ಇವಾಗ ಇನ್ನೂ ನಾವು ಏರಿಯಾ ಬಿಟ್ಟಿದ್ದೀವಿ, ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ ನಿಯರು. ಇದು ಮೇಲ್ಗಡೆ ಹೋದರೆ ಅದೇ ನಮ್ಮ ರೈಲ್ವೆ ಸ್ಟೇಷನ್ ಒಳಗಿಂದ ಹೋಗ್ತೀವಿ ನಾವು. ಅದೇ ನಮ್ಗೆ ಶಾರ್ಟ್ಕಟ್ ದಾರಿ. ಬನ್ನಿ, ನಮ್ಮ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ತೋರಿಸಿ ನಿಮಗೆ. ಮಂಜೂರು ಏನಾರು ಹೇಳ್ತೀರಾ? ಏನಿಲ್ಲ, ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೇನೆ ಮ್ಯಾಪು. ಹೌದಾ? ಕತ್ತರ ಹಿಡ್ಕೊಂಡು ಇದು ನಮ್ಮ ರೈಲ್ವೆ ಸ್ಟೇಷನು. ಹಿಂಗೆ ಮುಂದ್ಗಡೆಯಿಂದ ಹೋಗ್ಬೇಕು. ಇದು ನಮ್ಮದು ಕರೆಮ್ಮ ಗುಡಿ ಹಿಂದಿದೆ ನೋಡಿ, ಮಾರಿಯಮ್ಮ ಗುಡಿ ಅಂತ ನಮ್ಮದು. ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ವಲ್ಲ, ಇದೆಲ್ಲ ಜಾಗ ಮಂಜೂರೇ ಅದು. ಬಿಸಿಲು ಸಿಕ್ಕಾಪಟ್ಟೆ ಬೇರೆ, ಏನು ಮಾಡೋಕ್ಕಾಗಲ್ಲ, ಹೋಗೋಣಂತೆ. ಇದೇ ಬಂದ್ಬಿಟ್ಟು ನಮ್ಮದು ರೈಲ್ವೆ ಸ್ಟೇಷನು. ಯಾರಿದೆಲ್ಲ ಕಲೆಗಳನ್ನು ಇಲ್ಲಿ ಮಾಡಿದ್ದಾರೆ. ಇವು ನಮ್ಮ ಎಂಟ್ರೆನ್ಸು ಹೊಸ ರೈಲ್ವೆ ಸ್ಟೇಷನು. ರೈಲ್ವೆ ಸ್ಟೇಷನ್ ಅಂಡರ್ಗ್ರೌಂಡಿಂದ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ, ಈ ಥರ ಎಲ್ಲ ಪ್ಯಾಟರ್ನ್ಸು ನೋಡಿ. ಎಲ್ಲ ನಮ್ಮದು ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದು ಟೂರಿಸ್ಟ್ ಪ್ಲೇಸ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಇನ್ನು ನಮ್ಮ ಹಿಂಗೆ ಬರ ಇನ್ನು ಇದು ಮ್ಯಾಲಿಂದ ಹೋಗೋದು. ಇದು ಇಲ್ಲಿಂದ ಹೋಗೋದು ಡೈರೆಕ್ಟಾಗಿ. ಚೆನ್ನಾಗಿದೆ. ಏನು ಹೇಳಿ, ಬರ್ತೈತೆ ಎರಡೇ ಆಪ್ಷನ್ ಐತಿ. ಇಲ್ಲಿ ಇಳಿದ್ಬಿಟ್ಟು ಅಲ್ಲಿ ಇದೆಲ್ಲ ಟ್ರೈನ್ ಪಕ್ಕದಿಂದ ಹೋಗ್ಬೇಕು ನಾವು. ಇದರ ಬನ್ನಿ ನೋಡಿ, ಸ್ಟೇಷನ್ ಹತ್ರ ಬಂದ್ವಿ. ಎಲ್ಲ ಪಾರ್ ಮಾಡ್ಕೊಂಡು ಹೋಗಿ ಗದಗ ಗೇಟು ರೀಚ್ ಆಗ್ಬೇಕು ನಾವು. ಇದು ನಮ್ಮದು ರೈಲ್ವೆ ಸ್ಟೇಷನ್ನು. ಬಂದ್ವಿ. ಮಂಜೂರೇ ಹೇಳಿ. ಬಿಸಿಲು ನೋಡಿ ಹೆಂಗಿದೆ, ನಿಮ್ಮ ಮುಖಾನೇ ಕಾಣಿಸ್ತಿಲ್ಲ ಬಿಸಿಲಿಗೆ. ಸ್ವಲ್ಪ ಮುಂದೆ ಬಂದರೆ ಮುಖ ಕಾಣುತ್ತೆ. ಬಿಸಿಲಿಗೆ ಮುಖಾನೇ ಕಾಣಲ್ಲ. ನೋಡಿ ಹೆಂಗಿದೆ ಆಗಿದೆ ಅಲ್ವಾ? ಬಿಸಿಲಿದೆ ತುಂಬ. ಹೋಗ್ತಾ ಇದ್ದೀವಿ ಹಂಗೆ ನಡ್ಕೊಂಡು. ಇನ್ನೇನು ಸ್ವಲ್ಪ ಮುಂದೋಗ್ಬಿಟ್ರೆ ಮುಂದ್ಗಡೆ ಏನಾದರೂ ಜ್ಯೂಸ್ ಗೀಸು ಸಿಗುತ್ತಲ್ಲ. ಜ್ಯೂಸ್ ಕುಡಿತೀರಾ? ಏನು ಮರ ಇದು ಸಿಗುತ್ತೆ ಸರ್. ಹಾಂ, ಜ್ಯೂಸ್ ಬೇಕಾ ನಿಮಗೆ ಮಂಜೂರೇ? ಜ್ಯೂಸ್ ಕುಡಿಯೋಣ ಅಂತೆ ಮುಂದೆ. ನೋಡಿ ಹೆಂಗಿದೆ ಇದು. ಇದು ಟ್ರೈನ್ ರೊಟೇಷನ್ ಮಾಡ್ತಾರೆ, ಇದು ಗೊತ್ತಾ? ಇದು ಟ್ರೈನ್ ಮೊದಲ ಕಾಲದಲ್ಲಿ ಟ್ರೈನ್ ಓಡಿಸ್ಬೇಕಂದ್ರೆ ಇದು ರೊಟೇಟ್ ಮಾಡೋದು, ಇಂಜಿನ್ ಇದ್ಬಿಟ್ಟು. ಅದಕ್ಕೆ ಆ ಥರ ಸಿಸ್ಟಮ್ ಅದು. ತುಂಬ ಚೆನ್ನಾಗಿದೆ. ಇಲ್ಲಿಂದ ಹೋಗ್ಬೇಕು ನಾವು. ಆ್ಯಕ್ಚುಲಿ ತುಂಬ ಹಳೇ ಗಿಡ ಇದು. ಹೆಂಗಿದೆ ನೋಡಿ, ಬೇರೆಲ್ಲ ತುಂಬ ಸಖತ್ತಾಗಿದೆ. ನಾವು ಹೋಗೋರು ಬಂದ್ಬಿಟ್ಟು ಮಂಜೂರು ಇಲ್ಲೇ ಅಲ್ವಾ ನೆಕ್ಸ್ಟು ಲೆಫ್ಟು? ಇದೆ. ಇಲ್ಲಿಂದ ಹೋಗ್ಬಿಟ್ಟು ಹಿಂಗೆ ಹೋಗ್ಬಿಟ್ರೆ ಮುಗೀತು. ಸೀದಾ ನಾವು ಹೊರಗಡೆ ಹೋಗ್ಬಿಡ್ತೀವಿ, ಗದಗ ರೋಡ್ ಹೋಗ್ತೀವಿ. ಇದು ಶೆಡ್ ಅಲ್ಲ, ಇದು ಶೆಡ್. ಇಲ್ಲಿಂದ ಹೋಗ್ಬಿಡ್ಬೇಕು ನಾವು. ಟ್ರ್ಯಾಕೆಲ್ಲ ದಾಟ್ಕೊಂಡು ಮುಂದೆ ಬಂದ್ಬಿಟ್ವಿ. ಅಲ್ಲಿ ನೋಡಿ, ಅದು ಟ್ರ್ಯಾಕು. ಇದು ಗಾಂಧಿವಾಡ ಅಲ್ಲ ಮಂಜೂರ? ಹಾಂ, ಗಾಂಧಿವಾಡ ಇದು. ಗಾಂಧಿವಾಡನಾ? ಹಾಂ, ಗಾಂಧಿವಾಡಕ್ಕೆ ಬಂದಿದ್ದೀವಿ ಇವಾಗ. ಇನ್ನು ಗದಗ ರೋಡ್ಗೆ ಹೋಗಬೇಕಂದ್ರೆ ಇನ್ನೊಂದು 5 ಮಿನಿಟು. ಇನ್ನೂ 5 ಮಿನಿಟ್ಸಾ? ಹಿಂಗೆ ಒಳಗಿಂತ ಓಡೋಣ? ಹಾಂ, ಹಿಂಗೆ ಹೋಗೋಣ ಬನ್ನಿ. ಹಿಂಗೆ ಹೋಗೋಣ ನೋಡಿ ವಯಸ್ಸು ಎಲ್ಲ. ನಾವು ಹಳಿ ಎಲ್ಲ ದಾಟ್ಕೊಂಡ್ಬಂದ್ಬಿಟ್ವಿ. ತುಂಬ ಕಷ್ಟ ಇದೆ, ಇನ್ನೂ ತುಂಬ ದೂರ ಇದೆ. ಅಲ್ಲಿವರೆಗೂ ಹೋಗೋವರೆಗೂ ನಮ್ಮನ್ನು ಏನಾಗುತ್ತೆ ಗೊತ್ತಿಲ್ಲ. ಬಿಸಿಲು ಬೇರೆ ತುಂಬ ಇದೆ. ಇಷ್ಟು ಎಫರ್ಟ್ಗೆ ನೀವು ಲೈಕು, ಸಬ್ಸ್ಕ್ರೈಬರು, ಫಾಲೋವರ್ಸು ಮಾಡಲೇಬೇಕು. ಖಂಡಿತ ಮಾಡಲೇಬೇಕು. ಅವ್ರು ಮಾಡ್ತಾರೆ. ಅವರು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇದ್ರೆ ಖಂಡಿತ ಮಾಡೇ ಮಾಡ್ತಾರೆ. ನೀವು ಬೆಂಗಳೂರು ಬಸ್ ಹೋಗ್ತಾ ಇದ್ದೀರಾ? ಏನು ಮಾಡೋದು?
ಏನ್ ಮಾಡ್ಬೇಕು ಗುರು, ಎಲ್ರಿಗೂ ಅರ್ಥ ಆಗ್ಬೇಕಲ್ವ ನಮ್ಮ ಭಾಷೆ. ನಾವು ಮೊದಲೇ ಹುಬ್ಳಿಯವರು, ನಾವು ಸುಮ್ನೆ ನಾವು ಹುಬ್ಳಿ ಭಾಷೆ ಮಾತಾಡಿದ್ರೆ ಸ್ವಲ್ಪ ಮಂದಿಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪರವಾಗಿಲ್ಲ. ಅಲ್ಲಿ ಹೋಗೋಣ ನಡ್ರಿ, ಹಿಂಗೆ ಹೋಗೋಣ ನಡ್ರಿ. ಇರ್ಲಿ ನಮ್ಮ ದೋಸ್ತರು ಸ್ವಲ್ಪ ಮಂದಿ ಅಂದ್ರೆ, ತಮ್ಮ ನೀನು ಹೆಂಗದಿ ಹಂಗೆ ಮಾತಾಡ, ನೀವು ಹುಬ್ಳಿ ಭಾಷೆನ ಮಾತಾಡ, ಬೆಂಗ್ಳೂರು ಗತೆ ಮಾತಾಡೋ ಓರ್ ಅನ್ನಿಸ್ತೈತಿ ಅಂತ ಅನ್ನಾರೆ. ಆತವ ನೋಡ, ಏನು ಮಾಡೋಕ್ಕಾಗಲ್ಲ. ನಾನು ಕಲ್ತಿರೋದು ಹಂಗೆ, ಮಾತಾಡೋದು ಹಂಗೆ. ಸ್ವಲ್ಪ ನಮ್ಮ ಸರ್ ಅವ್ರು ಅದಾರಲ್ಲ, ನಮ್ಗೆ ರೆಸ್ಪೆಕ್ಟ್ ಕೊಡೋದೆಲ್ಲ ಹೇಳ್ಕೊಟ್ಬಿಟ್ರೆ ಅದೆಲ್ಲ ನಾವು ಸ್ವಲ್ಪ ಬೆಂಗ್ಳೂರು ಭಾಷೆ ಮಿಕ್ಸ್ ಆಗ್ಬಿಟ್ಟೈತಿ. ರೆಸ್ಪೆಕ್ಟ್ ಕೊಡೋದು ಹೆಂಗೆ ಮಾತಾಡ್ಬೇಕು ಹೆಂಗಿಲ್ಲ ಅಂತ. ಹುಬ್ಳಿ ಭಾಷೆ ಒಳಗೆ ನಾವು ರೆಸ್ಪೆಕ್ಟ್ ಕೊಟ್ಟರೆ ಬೇರೆ ಇರ್ತೈತಿ. ಬೇಡ, ಬನ್ನಿ 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 ಗುರು, ಬನ್ನಿ. ಇನ್ನೂ 5 ಮಿನಿಟ್ಸ್ ಇದೆ. ಸ್ವಲ್ಪ ಬೆಂಗಳೂರು, ಹುಬ್ಳಿ, ಮಂಡ್ಯ, ಮೈಸೂರು ಎಲ್ಲ ಭಾಷೆನೂ ಮಿಕ್ಸ್ ಮಾಡ್ಕೊಂಡು ನಾವು ಮಾತಾಡ್ತೀವಿ. ನಮ್ಮ ಲ್ಯಾಂಗ್ವೇಜು ಎಲ್ರಿಗೂ ಏನಾದರೂ ಬೇಜಾರಾಗಿದ್ರೆ ಕ್ಷಮೆ ಇರಲಿ. ಮುಂದೆ ತೋರಿಸ್ತೀನಿ ಬರ್ರಿ ನಿಮಗೆ ಹೆಂಗೆ ಏನು ಅಂತ. ಗದಗ ರೋಡ್ ಬರುತ್ತೆ, ಅಲ್ಲಿದೆ ನೋಡಿ, ಎಂಡ್ ಇದೆಯಲ್ಲ ಅದೇ ಗದಗ ರೋಡ್. ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸಂಜೆವರೆ ಕಡೆಗೂ ನಾವು ಗದಗ ರೋಡಿಗೆ ಬಂದುಬಿಟ್ವಿ. ಈ ರೋಡಲ್ಲಿ ಈ ಡಾಮರ್ ರೋಡಿಗೆ, ಡಾಮರಲ್ಲ ಯಾವ ರೋಡ್ ಇದು ರೋಡು ಸಿಮೆಂಟ್ ರೋಡ್ ಇದು. ಈ ರೋಡಿಗೆ ಬಿಸಿಲು ಬಿದ್ದುಬಿಟ್ಟು ಮಖಕ್ಕೆ ಹೊಡೆಯುತ್ತೆ. ಬಿಸಿಲು ಭಾಳ ಕಾವಿರುತ್ತೆ. ನೋಡಿ, ಇದು ನಮ್ಮದು ಗದಗ ರೋಡ್. ಈ ಗದಗ ರೋಡಿಂದ ನಾವು ಏನಿಲ್ಲ ಅಂದ್ರೆ ಸರಿ ಸುಮಾರು ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಅಂದಾಜು? ಒಂದು ಮಿನಿಮಮ್ ಒಂದು 5 ಕಿಲೋಮೀಟ್ರ್ ಆಗ್ಬೋದು. 5 ಕಿಲೋಮೀಟ್ರ್ ಅಂತ ಹೇಳ್ತಿದ್ದಾರೆ. 2 ಕಿಲೋಮೀಟ್ರಿಂದ 5 ಕಿಲೋಮೀಟ್ರ್ ಒಳಗಡೆ ಆಗ್ಬೋದು. ನೋಡೋಣ, ಹಿಂಗೆ ಹೋಗೋಣ. ನಮ್ಮಪ್ಪ ನಮ್ಗೆ ಕರೆಸ್ತಾ ಇದ್ದಾನೆ, ಹೋಗಿ ಆಶೀರ್ವಾದ ಪಡ್ಕೊಳ್ಳೋಣ. ಏನಂತಾರೆ ಮಂಜೂರೇ? ಜೈ ಶ್ರೀರಾಮ್. ಏನು ಹೇಳಕ್ ಬೇಡ, ಸುಮ್ಮನೆ ಹೋಗ್ತಾ ಇರೋದೇ ಆಶೀರ್ವಾದ ಪಡ್ಕೊಂಡು ಬಂದು ನಮ್ಮ ಬಾಸ್ ಇದ್ದಾರೆ. ಬರೋ ಮುಂದೆ ಕೂಡ ಜ್ಯೂಸ್ ಗಿಸ್ ಏನಿದ್ರೆ ಅದು ವಿಸಿಟ್ ಮಾಡಿಬಿಟ್ಟು ಬರೋ ಮುಂದೆ ಕುಡಿಯೋಣ. ಏನಂತೀರಾ? ಹೌದು, ಹೌದಾ? ಫಸ್ಟು ನಮ್ಮ ಬಾಸ್ನ ಭೇಟಿ ಆಗೋಣ. ಹಾಂ, ಆಮೇಲೆ ಬರುತ್ತಲ್ಲ, ಸೈಡಲ್ಲಿ ಇರ್ತಾರೆ ಜ್ಯೂಸ್ ಅಂಗಡಿಯವರು. ಹಾಂ, ಲೈಟಾಗಿ ಕೂಲ್ ಆಗೋಣ. ಕೂಲ್ ಆಗಲ್ವಾ? ಕೂಲ್ ಆಗಲೇಬೇಕಲ್ಲ. ಗಾಡಿ ನೋಡಪ್ಪ, ಎಲ್ಲ ಎಂಜಾಯ್ ಮಾಡ್ಕೊಡ್ತಾರೆ. ಬಿಸಿಗಾಲದಲ್ಲಿ ತುಂಬ ಬಿಸಿಲಿದೆ ಹುಬ್ಬಳ್ಳಿಯಲ್ಲಿ. ಈ ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದೀವಿ. ನೋಡೋಣ, ಅಲ್ಲೇ ಹೋಗೋಣ ಮುಂದೆ. ನೋಡಿ, ವ್ಯಾಪಾರ ಮಾಡ್ತಿದ್ರು ಪಾಪ, ಕೇಳಿದ್ವಿ ವಿಡಿಯೋ ಮಾಡ್ಕೋಬೇಕಿತ್ತು. ಅಂಥವ್ರ ಕಡೆ ವ್ಯಾಪಾರ ಮಾಡ್ಬೇಕ್ರಿ. ಅದು ಜೂಲ ಬಂದು 100 ರೂಪಾಯಿಂದ ಸ್ಟಾರ್ಟು, 100 ರೂಪಾಯಿಂದ 500ವರೆಗೂ ಇದೆ. ಚಿಕ್ಕ ಮಕ್ಕಳಿಗೆ ಕುಂತ್ಕೊಂಡು ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. 100 ರೂಪಾಯಿದು ಚಿಕ್ಕ ಮಗಳಿಗೆ ಕುತ್ಕೋಬೋದು. ಅದು ದೊಡ್ಡದಿದೆಯಲ್ಲ, ಅದು ಬಂದುಬಿಟ್ಟು 500 ರೂಪಾಯಿ. ಅದು ಚೆನ್ನಾಗಿರುತ್ತೆ, ತೊಗೋಬೋದು. ಇಲ್ಲಿ ಸ್ಮಶಾನ ಪಕ್ಕದಲ್ಲಿದೆ, ಯಾರಿಗಾದ್ರೂ ಬೇಕಾದರೆ ತೊಗೋಬೋದು. ಬಿಸ್ನೆಲ್ ಆಫೀಸ್ ಅಂತ. ಆಲ್ರೆಡಿ ಇಲ್ಲಿವರೆಗೂ ಬಂದ್ವಿ ನಾವು. ಇನ್ನು ತುಂಬ ದೂರ ಇಲ್ಲ. ನೆಕ್ಸ್ಟ್ ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜ್ ಆದಮೇಲೆ ಬರುತ್ತೆ ನೆಕ್ಸ್ಟ್ ಸ್ಟಾಪ್ ಅಂದರೆ ಸ್ವಲ್ಪ ಮುಂದೆ ಹೋಗ್ಬೇಕು. ಹೋದ ಸಾರಿ ನಾವು ಮಂಜು ಏನು ಮಾಡಿದ್ವಿ ಗೊತ್ತಾ? ಇದಕ್ಕೆ ಹೋಗಿದ್ವಿ ನಾವು, ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ವಿ ಹುಡುಗರೆಲ್ಲ. ವಿಡಿಯೋ ಮಾಡಿದ್ದೀನಿ ಸಖತ್ತಾಗೆಲ್ಲ, ದೊಡ್ಡ ಕ್ಯಾಮ್ರಾದಲ್ಲಿ ಮಾಡಿದ್ದೀನಿ, ಎಡಿಟ್ ಮಾಡೀನಿ, ಎಲ್ಲ ರೆಡಿ ಇದೆ, ಅಪ್ಲೋಡೇ ಮಾಡಿಲ್ಲ. ಅದು ಈ ಸಾರಿ ರಾಮನವಮಿಗೆ ರಿಲೀಸ್ ಮಾಡ್ತೀನಿ ನೋಡಿ. ಹೋದ ವರ್ಷ ಮಾಡಿರೋದು. ನಮ್ಮ ಹುಡುಗರು ಯಾವಾಗ ರಿಲೀಸ್ ಅಂತ ಕೇಳ್ತಾ ಇದ್ದಾರೆ. ರಿಲೀಸ್ ಮಾಡೋಣ ಅಂತ. ಆದಷ್ಟು ಬೇಗ ಮಾಡಿ. ಮಾಡೋಣ ಸರ್, ಮಾಡೋಣ. ಕಡೆ ನಮ್ಮ ಮಂಜು ರಿಲೀಸ್ ಮಾಡೋಂತ ಹೇಳಿದ್ದಾರೆ, ಮಾಡೋಣ. ಆದಷ್ಟು ಬೇಗ ಜನ ನಮ್ಮನ್ನು ನೋಡಲಿ, ನಮ್ಮನ್ನು ಮುಖ ನೋಡಲಿ. ನಮ್ಮನ್ನು ಎಲ್ಲಾದರೂ ನೋಡಿದರೆ ಸಡನ್ನಾಗಿ ಪರಿಚಯ ಮಾಡ್ಕೊಳ್ಳಿ. ಅಂದರೆ ಸರ್, ನಾವು ಸ್ವಲ್ಪ ಕಷ್ಟಪಡಬೇಕು, ವಿಡಿಯೋ ಮಾಡಬೇಕು, ಶೂಟ್ ಮಾಡಬೇಕು. ಇವ್ರಿಗೆಲ್ಲ ಇಷ್ಟ ಆಗ್ಬೇಕು. ನಾವು ಆವಾಗಲೇ ನಮಗೆ ಒಂದು ರೆಸ್ಪೆಕ್ಟು, ಒಂದು ಇದು ಸಿಗೋದು. ಮಾಡ್ತೀವಿ, ಪ್ರಯತ್ನ ಮಾಡ್ತಾಯಿದ್ದೀವಿ. ಬರ್ತಾ ಚೆನ್ನಾಗಿ ಆಗ್ತಾಯಿದೆ. ಎಲ್ಲ ನಿಮ್ಮ ಆಶೀರ್ವಾದ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತೀರಿ. ಲೈಕು, ಕಮೆಂಟು, ಶೇರ್ ಮಾಡಿ. ನೀವು ಮಾಡೋದ್ರಿಂದ ನಮಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಮುಂದೆ ಬನ್ನಿ. ಕೊನೆಗೂ ನಾವು ಅರ್ಧ ತಾರೀಕಿನ ಜಾಸ್ತಿ ಬಂದುಬಿಟ್ವಿ. ಈಗ ನಾವು ಬಂದಿರೋದು ಎಲ್ಲಪ್ಪ ಅಂತಂದರೆ, ನೋಡಿ, ಇದು ನಮ್ಮದು ಬ್ರಿಡ್ಜು. ಇದು ನಮ್ಮದು ಗದಗ ರೋಡ್ ಬ್ರಿಡ್ಜು. ಈ ಬ್ರಿಡ್ಜ್ ದಾಟಿದ ಮೇಲೆ ಮಕ್ಕಳು ಬರ್ತಾರೆ. ನಾವು ಬ್ರಿಡ್ಜ್ ರೀಚ್ ಆದ್ವಿ. ಏನು ಮಂಜು, ಯಾಕೆ ಸ್ಟಾಪ್ ಆದ್ರಿ? ಕೊನೆಗೆ ನಾವು ಬ್ರಿಡ್ಜು ರೀಚ್ ಆಗಿಬಿಟ್ವಿ.
ನೋಡಿ ಈ ಬ್ರಿಡ್ಜು ಕೆಳಗಡೆ ದಾಟ್ಕೊಂಡ್ಬಿಟ್ರೆ ಸೀದಾ ನಾವು ವಂಡರ್ಮಪ್ಪ ಅವರು ಕ್ಷೇತ್ರಕ್ಕೆ ಟಚ್ ಆಗ್ತೀವಿ. ನಮ್ಮ ಬಾಸ್ ಸನ್ನಿಧಿ ಎಂಟ್ರಿ ಆಗ್ತಾ ಇದೆ. ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಗೈಸ್ ನಾವು ಇವಾಗ ಕೆಳಗಡೆ ಇಳಿದ್ಬಿಟ್ವಿ ಬ್ರಿಡ್ಜಿಂದ. ನೆಕ್ಸ್ಟು ಬರೋದು ಇವಾಗ ಇಲ್ಲಿಂದ ಒಂದು 500 ಮೀಟರ್ಸ್ ಇದೆ. ಇನ್ನು ಕಟ್ಬಿಟ್ಬಿಟ್ರೆ ಇನ್ನೊಂದು 500, ಟೋಟಲಿ 1 ಕಿಲೋಮೀಟರ್ ಮೇಲೆ ಆಗುತ್ತೆ. ಅಷ್ಟು ಹೋಗ್ಬಿಟ್ರೆ ಮುಗೀತು. ಆಮೇಲೆ ಗುಡಿ ಬರುತ್ತೆ. ಅದರದ್ದು ದರ್ಶನ ನಿಮಗೆ ಮಾಡಿಸ್ತೀವಿ. ನೋಡಿ ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ ನಾವು. ತುಂಬ ಚೆನ್ನಾಗಿ ಬಿಸಿಲು ಕೂಡ ಇದೆ, ಆದರೆ ಅನ್ನಿಸ್ತಿಲ್ಲ. ಹೋಗ್ತಾ ಇದ್ದೀವಲ್ಲ ಆಂಜನೇಯ ಹತ್ರ, ಬಿಸಿಲು ನಮಗೇನು ಅನ್ನಿಸ್ತಾ ಇಲ್ಲ. ಚೆನ್ನಾಗಿದೆ. ಆಲ್ರೆಡಿ ಆಂಜನೇಯ ಕ್ರಾಸ್ಗೆ ರೀಚ್ ಆಗಿಬಿಟ್ವಿ. ಇನ್ನೊಂದು ಕೇವಲ ನಿಮಿಷದಲ್ಲಿ ನಾವು ಮುಟ್ತೀವಿ. ನೆಕ್ಸ್ಟ್ ಇವಾಗ ಲೆಫ್ಟ್ ಕೊಟ್ಬಿಡ್ಬೇಕು ನಾವು. ಮಂಜೂರ ಹೆಂಗೆ ಖುಷಿ ಆಗ್ತೈತಾ? ಫುಲ್ ಖುಷಿ ಆಗ್ತಾ ಇದೆ. ಇಲ್ಲಿವರೆಗೂ ಸನ್ನಿಧಿ ಬರ್ತಾ ಬರ್ತಾ ಹತ್ರನೇ ಫುಲ್ ಖುಷಿ ಆಗ್ತಾ ಇದೆ ಅಲ್ವಾ? ಇನ್ನು ಸ್ವಲ್ಪ ಹೊತ್ತು ಈ ನಿಮಿಷದಲ್ಲಿ ಸನ್ನಿಧಿಯನ್ನ ಭೇಟಿ ಮಾಡಲಿದ್ದೀವಿ. ಹೌದಾ? ನೋಡಿ ಇವಾಗ ನಮ್ಮ ರಾಮನ ಎಂಟ್ರಿ ಹೇಗಿದೆ, ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ. ಸಖತ್ತಾಗಿ ಮಾಡಿದ್ದಾರೆ. ದ್ವಾರ ಬಾಗ್ಲ ಅನ್ಕರಿ ಹೇಳಿ ಮಾಡಿಸಿದಂಗಿದೆ. ಯಾರು ಗೊತ್ತಿಲ್ಲ ಅನ್ಸುತ್ತೆ ಸ್ವಲ್ಪ ಜನಕ್ಕೆ ದ್ವಾರ ಬಾಗ್ಲ ಮಾಡಿದ್ದು. ಈ ವಿಡಿಯೋ ಮೂಲಕ ತೋರಿಸ್ತೀನಿ ನೋಡಿ ಹೆಂಗಿದೆ. ನೋಡಿ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದು ಒಂಟಿ ಹನುಮಪ್ಪನ ದೇವಸ್ಥಾನ ರೀಚ್ ಆದ್ವಿ. ಇದು ಹಳೆ ಬೋರ್ಡು, ಇದು ಹೊಸ ಬೋರ್ಡು. ಇದು ನಮ್ಮದು ಹೊಸದು. ನೋಡಿ ಹೆಂಗಿದೆ. ಇದೇ ಥರ ನಮ್ಮ ಹುಬ್ಳಿ ಧಾರವಾಡದಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅವರೆಲ್ಲ ಕೂಡಿ ಅಲ್ಲಿ ಒಂದು ವಂಡರಮಪ್ಪನ ಗುಡಿ ಇದಲ್ಲ, ಅಲ್ಲಿ ಈ ಥರ ಒಂದು ದೊಡ್ಡದಾಗಿರೋದು ವಂಡರಮಪ್ಪ ಒಂದು ನಿರ್ಮಿಸಿದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ದೊಡ್ಡದಾಗಿರಬೇಕು. ಹೋಗ್ತಾ ಇದ್ದೇವೆ ಹಂಗೆ ನಾವು. ಇದೊಂದು ನಮ್ಮ ವಿಡಿಯೋ ಮೂಲಕ ತುಂಬ ಖುಷಿ ಕೊಡ್ತು. ಈ ಥರ ಅಲ್ಲಿ ವಂಡರಮಪ್ಪನ ಗುಡಿ ಇದೆಯಲ್ಲ, ಅದು ಅಲ್ಲಿದೆ. ಅದರ ಪಕ್ಕದ ಜಾಗದಲ್ಲಿ ಸ್ವಲ್ಪ ಹುಬ್ಳಿಯಲ್ಲಿ ಇರೋವಂಥ ಘಟಾನುಘಟಿ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಒಂದು ತುಂಬ ದೊಡ್ಡದಾಗಿರೋದು ಹನುಮಂತಂದು ಮೂರ್ತಿ ಮಾಡಬೇಕು. ನಮ್ಮ ಒಂಟೆ ನಮ್ಮಪ್ಪ ಅಲ್ಲಿದ್ದಾನೆ ಅಂತ ಇಡೀ ಹೋಗೋ ಬರೋ ಈ ಬಸ್ಗಳಿದಾವಲ್ಲ, ಈ ಬಸ್ಸಲ್ಲಿ ಕುಂತವ್ರಿಗೆಲ್ಲ ಗೊತ್ತಾಗಬೇಕು ಅಲ್ಲೊಂದು ಪವರ್ಫುಲ್ಲು ಆಂಜನೇಯ ಇದ್ದಾರೆ ಅಂತ. ಅದು ಗೊತ್ತಾಗುತ್ತೆ ಬಿಡಿ, ಎಲ್ಲರಿಗೂ ಗೊತ್ತೂ ಇರುತ್ತೆ. ಅಲ್ಲಿ ದೊಡ್ಡದಾಗಿರೋದೊಂದು ನಿರ್ಮಿಸ್ಬೇಕ್ರಿ. ಅಲ್ಲಿ ಟವರ್ ಕಾಣ್ತೈತಲ್ಲ, ಆ ಟವರ್ ರೀತಿ ಹೈಟಲ್ಲಿ ಮಾಡಬೇಕು. ನೋಡೋಣ, ದೇವರಿದ್ದಾನೆ, ಆಗುತ್ತೆ. ಇದೊಂದು ರೋಡ್ ಆಗುತ್ತೆ ಸ್ವಲ್ಪ ದಿನದಲ್ಲಿ. ಅಲ್ಲಿಗೆ ಹೋಗ್ಬೇಕು ನಾವು. ಎಲ್ಲೇಳಿ, ಅಲ್ಲಿ ತುಂಬ ದೂರ ಇದೆ ಈ ರೋಡು. ಅಲ್ಲಿಂದ ಇದು ಮಳೆಗಾಲದಲ್ಲಿ ತುಂಬ ರಿಸ್ಕ್ ಆಗುತ್ತೆ, ಅದ್ರ ಮಜಾ ಬರುತ್ತೆ. ಮತ್ತೇನು ಬಂದ್ವಿ, ಆಲ್ರೆಡಿ ರೈಲ್ವೆ ಟ್ರ್ಯಾಕ್ ರೀಚ್ ಆದ್ವಿ. ಮಂಜು ಅವರೇ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಕ್ಕೆ ಇನ್ನೊಂದು ಸ್ವಲ್ಪ ತಲ್ಲಿ ಖುಷಿ ಕೊಡ್ಸೋಣ. ಆಲ್ರೆಡಿ ಬಂದ್ಬಿಟ್ವಿ ನಾವು. ನೀನು ಕೆಲವೇ ನಿಮಿಷದಲ್ಲಿ ರೀಚ್ ಆಗ್ತೀವಿ. ನೋಡ್ಕೊಂಬಂದ್ವಿ. ಇದನ್ನು ತೋರಿಸ್ಬೇಕಂತ. ರೋಡ್ ಒಂದು ಚೆನ್ನಾಗಿದ್ರೆ ಸ್ವಲ್ಪ ಪಬ್ಲಿಕ್ಕಿಗೆ ಸಖತ್ತಾಗಿ ಅನ್ನಿಸ್ತಿದಲ್ಲ. ಆಲ್ರೆಡಿ ಅರ್ಧ ಮಾಡಿದ್ದಾರೆ, ಇನ್ನೊಂದು ಅರ್ಧ ಇದೆ. ಆಗುತ್ತೆ ಬಿಡಿ, ಎಲ್ಲ ಒಂದೇ ಸಲ ಆಗಬಾರ್ದು. ಆಗುತ್ತೆ. ಇವಾಗ ನೋಡಿ, ಪ್ರತಿ ವರ್ಷನೂ ಜಯಂತಿ ಅಂತ ಬರುತ್ತಲ್ಲ ನಮ್ಮ ಬಾಸ್ದು. ಹೌದೌದು. ಸ್ವಲ್ಪ ಆ ಟೈಮಲ್ಲಿ ಲುಕ್ ಕಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲ ಚೆನ್ನಾಗಿರುತ್ತೆ. ಎಲ್ಲ ಹೊಲದ ಮಾಲಕರು ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಒಂದಲ್ಲ ಒಂದು ದಿವಸ ಅವರು ಅನುಕೂಲ ಮಾಡಿಕೊಡ್ತಾರೆ, ಎಲ್ಲ ಒಳ್ಳೇದಾಗುತ್ತೆ. ಇಷ್ಟೆಲ್ಲ ಮಾಡಿದಾರಂತೆ, ಅದೊಂದು ಮಾಡೋದೇನು ದೊಡ್ಡದು ಆಗುತ್ತೆ ಬಿಡಿ, ಟೆನ್ಷನ್ ತೊಗೊಬೇಡಿ. ನೀವು ಸ್ವಲ್ಪ ದಿನ ವೇಟ್ ಮಾಡಿ. ನೋಡಿ, ನಾವು ಇಲ್ಲಿ ರೀಚ್ ಆಗಿಬಿಟ್ವಿ. ಇದು ನಮ್ಮ ವಂಡರಮಪ್ಪನ ಎಂಟ್ರೆನ್ಸು, ಈ ರೈಲ್ವೆ ಟ್ರ್ಯಾಕು. ಇದು ಚಿಕ್ಕವರಿದ್ದಾಗ ಇದರಲ್ಲಿ ಆಡ್ಕೊತಿದ್ವಲ್ಲ, ತುಂಬ ಸಖತ್ತಾಗಿ ಮಜಾ ಬಂತು. ಆಲ್ರೆಡಿ ನಾವು
ರೀಚ್ ಆಗಿಬಿಟ್ವಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ಆಂಜನೇಯ ದರ್ಶನ ನಿಮಗೆಲ್ಲ ಮಾಡಿಸ್ತೀವಿ. ಮಂಜು ಸೈಲೆಂಟ್ ಆಗಿಬಿಟ್ರಿ. ತುಂಬ ರಶ್ ಇದೆ ಕಾಣ್ತದೆ. ರಶ್ ಉಂಟಾ? ಪಬ್ಲಿಕ್ ತುಂಬ ಜನ ಬರ್ತಾ ಇದ್ದಾರೆ. ಬರ್ತಾರೆ ಸರ್, ಬರ್ತಾರೆ. ಆದರೂ ನಾವು ಒಳಗೆ ನುಗ್ಗಿ ನಮ್ಮ ಬಾಸ್ನ ಭೇಟಿ ಮಾಡೋಣ, ಹಾಂ, ದರ್ಶನ ಪಡೆಯೋಣ. ನಾವು ಹ್ಞೂ ಅಲ್ಲಿದ್ದ ಕಷ್ಟಪಟ್ಟು ಬಂದಿದ್ದೀವಿ ಬಿಸಿಲಲ್ಲಿ. ನಮ್ಮ ಬಾಸ್ ನೋಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ಒಂಥರ ಮಜಾ ಬರ್ತಾ ಇದೆ. ಇವರು ಒಳ್ಳೆ ಸಖತ್ತಾಗಿ ಬರ್ತಾ ಇದ್ದಾರೆ. ಪಬ್ಲಿಕ್ಕಿಗೆಲ್ಲ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಎಲ್ಲ ನೋಡ್ತಿದ್ದಾರೆ. ನೋಡಲಿ ಬಿಡಿ, ನೋಡೋರು ನೋಡ್ತಾರೆ, ಹೇಳ್ತಾರೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಟ್ರೆಂಡಮ್ಮ ಇದು. ಇವಾಗೆಲ್ಲ ಜಮಾನು ತುಂಬ ಚೇಂಜ್ ಆಗ್ಬಿಟ್ಟು ನೋಡಿ ಪಬ್ಲಿಕಲ್ಲಿ ತೋರಿಸಿ, ಎಲ್ಲ ತೋರಿಸಿ, ಇದೆಲ್ಲ ಟ್ರಾಗ್ ಎಲ್ಲ ತೋರಿಸಿ. ಮಾಡೋಣ ಬಂತು, ತೋರಿಸ್ತೀನಿ. ಇನ್ನು ಬಂದ್ವಿ ನಾವು. ಕಾಣಿಸ್ತಿದೆ ನಿಮಗೆ, ತೋರಿಸ್ತೀನಿ. ಇನ್ನು ದೂರ ಇಲ್ಲ, ಕೆಲವೇ ನಿಮಿಷದಲ್ಲಿರ್ತೀವಿ. ಒಂಟಿದ್ದಾರೆ ಅಂತ ನೋಡಿ, ಈ ಥರ ಇರುತ್ತೆ. ಈ ಥರ ಹೊಲದಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ ರಾಮನ ಗುಡಿ. ತುಂಬ ಸಖತ್ತಾಗಿದೆ, ತುಂಬ ಸೂಪರ್ ಆಗಿದೆ. ಹಾಂ, ಆಂಜನೇಯ ದರ್ಶನ ಆಯಿತು, ಎಲ್ಲ ಆಯಿತು. ಸಖತ್ತಾಗಿ ದರ್ಶನ ಮಾಡಿದ್ದೀವಿ. ನಮ್ಮ ಬಾಸ್ದು ಚಲೋ ಆಶೀರ್ವಾದ ಕೊಡ್ತಾರೆ. ಇಷ್ಟೇ. ಜೈ ಶ್ರೀರಾಮ್. ಜೈ ಶ್ರೀರಾಮ್.